ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಮೋಷನಲ್ ಸೀನ್ ಕಣಪ್ಪ ಇದು. ದೊಡ್ಡವರು ಬಡವರು ಮನೆಗೆ ಬರೋದೇ ಅಪರೂಪ. ಅಂಥದ್ರಲ್ಲಿ ದೊಡ್ಡವರು ಈ ಮನೆಗೆ ಬಂದು ಈ ಮನೆ ಮಕ್ಕಳಿಗೆ ಕೈ ತುತ್ತು ತಿನ್ನಿಸ್ತಾ ಇದ್ದಾರೆ ಅಂದ್ರೆ ಎಷ್ಟು ದೊಡ್ಡ ಗುಣ. ಅವರು ತಿನ್ನಿಸೋ ತುತ್ತು ಅಮೃತಕ್ಕೆ ಸಮಾನ. ಹಾಗೆಲ್ಲ ಏನೂ ಇಲ್ಲಮ್ಮ. ಪದ್ದು ನಮ್ಮನೆ ಮಗ ಇದ್ದ ಹಾಗೆ. ಈಗ ವೀರುನು ಸುಬ್ಬುನ ಮನೆ ಮಗನ ಥರನೇ ನೋಡ್ಕೋತಾ ಇದ್ದಾನೆ ಅಲ್ವಾ ವೀರು? ಸಾಲದು ಅಂತ ನಾವೆಲ್ಲ ಈಗ ಸಂಬಂಧಿಕರು. ಹಾಗಿರುವಾಗ ಇದು ನಮ್ಮನೇನೆ ತಾನೆ. ಅಮ್ಮೋರೆ, ಕಿಂಚಿತ್ತೂ ನಿಮ್ಮ ಗುಣ ಬದಲಾಗಿಲ್ಲ. ನಿಮ್ಮ ಮೂಲಕ ದೊಡ್ಡ ಯಜಮಾನ್ರು ನಮ್ಮ ಮನೆಗೆ ಬಂದು ನಮ್ಮ ಜೊತೆಗೆ ಊಟಕ್ಕೆ ಕೂತಿದ್ದಾರೆ ಅನಿಸ್ತಾ ಇದೆ. ನಿಮ್ಮ ಮಾತುಗಳು ದೊಡ್ಡ ಯಜಮಾನ್ರು ನೆನಪು ಮಾಡ್ತಾ ಇದೆ. ತಡ್ಡ ಏನಪ್ಪದ್ದು ಊಟ ಮಾಡೋವಾಗ ಕಣ್ಣೀರು ಹಾಕ್ತಾರಾ? ಅವರು ದೊಡ್ಡ ಮನೆ ಮೇಲಿಟ್ಟಿರೋ ಭಕ್ತಿ ಅಮ್ಮ, ಅದು ಪ್ರತಿದಿನನೂ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗಿದ್ರೆ ಮಕ್ಳಿಗೆ ಬುದ್ಧಿ ಹೇಳಿ. ದೊಡ್ಡ ಮನೆ ನಿಮ್ಮನೆ ಮೇಲೆ ಇಟ್ಟಿರೋ ಪ್ರೀತಿಗೆ ನೀವು ನಮ್ಗೇನಾದ್ರೂ ಕಾಣಿಕೆ ಕೊಡ್ಬೇಕಲ್ವಾ? ಅಮ್ಮ, ನಾವೇನು ಕಾಣಿಕೆ ಕೊಡೋಕ್ಕಾಗತ್ತೆ ನಿಮಗೆ? ನನಗೆ ಮಾತ್ರ ಅಲ್ಲ, ನನಗೆ, ವೀರುಗೆ, ಈ ಮನೇಲಿರೋ ಎಲ್ರಿಗೂ ಆ ಕಾಣಿಕೆ ಇಷ್ಟ ಆಗುತ್ತೆ ಅಲ್ವಾ ವೀರು? ಅರ್ಥ ಆಗಲಿಲ್ಲ ಅಂತವ್ರೆ. ಏನ್ ವೀರು, ನಿಂಗೆ ಅಷ್ಟು ಅರ್ಥ ಆಗಲ್ವಾ? ನಿನಗೆ ಮೊಮ್ಮಗು ಆಡಿಸ್ಬೇಕು ಅಂತ ಆಸೆ ಇಲ್ವೇನೋ? ಆದಷ್ಟು ಬೇಗ ಮೊಮ್ಮಗುನ ಎತ್ತಾಡಿಸ್ಬೇಕು ಅಂತ ಮಗಳಿಗೆ ಹೇಳ್ಬೇಕು ತಾನೆ. ಸುಬ್ಬು ಮತ್ತೆ ಶ್ರಾವಣಿ ಮಧ್ಯೆ ಯಾವುದೇ ರೀತಿ ಪ್ರೀತಿ ಇಲ್ಲ. ಇನ್ನೂ ಸರಿ ಹೇಳಿ ಅಮ್ಮವ್ರೆ, ನಾವೀ ಮಾತು ಹೇಳ್ಬೇಕು ಅಂದ್ರೆ ನಮಗೂ ಸ್ವಲ್ಪ ಮುಜುಗರ. ಈಗ ನಿಮ್ಮ ಬಾಯಿಯಿಂದ ಈ ಮಾತು ಬಂತಲ್ಲ, ಅವರು ಕೇಳಲೇಬೇಕು. ಹೌದು, ನಮ್ಮ ಮನೇಲಿ ಮುದ್ದಾದ ಮಗು ಅಂಬೆಗಾಲ್ ಇಟ್ಕೊಂಡು ಓಡಾಡೋದನ್ನ ನಾವೆಲ್ಲರೂ ನೋಡ್ಬೇಕು ಅಂತ ನಮಗೂ ತುಂಬಾ ಆಸೆ. ಕರೆಕ್ಟಾಗಿ ಹೇಳಿದೆ ಕಣೆ ದನ. ಆದಷ್ಟು ಬೇಗ ಈ ಮನೆಗೆ ಒಂದು ಪುಟಾಣಿ ಸುಬ್ಬು ಅಥವಾ ಪುಟಾಣಿ ಶ್ರಾವಣಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಶ್ರಾವಣಿ ಮೇಡಮ್ಗೆ ಮಗು ಆದ್ರೆ ಜನ ಎಲ್ಲ ವಿದ್ಯಾಮಂತ್ರಿಗಳ ಮೊಮ್ಮಗು, ವಿದ್ಯಾಮಂತ್ರಿಗಳ ಮೊಮ್ಮಗು ಅಂತ ಎಲ್ಲ ಬೋರ್ಡ್ ಹಾಕ್ಬಿಡ್ತಾರಲ್ಲ, ನ್ಯೂಸಲ್ಲೆಲ್ಲ ಬಂದ್ಬಿಡುತ್ತಲ್ಲ. ಶ್ರಾವಣಿ ಹುಟ್ಟಿದಾಗ ನಮ್ಮ ಯಜಮಾನ್ರು ಹೀಗೆ ಸಂಭ್ರಮ ಪಟ್ಟಿದ್ರು.